ಅದೇ ಹೇಳಿದ್ದು ನಾನು. ಸ್ವಪ್ನದಲ್ಲಿ ಕುಡಿದ ನೀರು ಬೇರೆ, ಎಚ್ಚರದಲ್ಲಿ ಕುಡಿಯುವ ನೀರು ಬೇರೆ ಬೇರೆ. ಹಾಗಾಗಿ ನೀನು ಸ್ವಪ್ನದಲ್ಲಿ ಕಂಡ ಅಲ್ಲ, ಕನಸು ಕಂಡೆನು, ಅದನ್ನು ನನಸಾಗಿಸಿಕೊಳ್ಳುವುದಕ್ಕೆ ಇಲ್ಲಿಯವರೆಗೆ ಬಂದೆ. ಇಂದ್ರನಾಜ್ಞೆಯನ್ನು ಮೀರುವುದು ನನಗೆ ಸಾಧ್ಯ ಇಲ್ಲ ಎನ್ನುವುದೊಂದು ಬೇರೆ. ನಾನೀಗ ಅದನ್ನು ಅನ್ವಯಿಸ್ತಾ ಇದ್ದೀನಿ. ಅಪ್ಪನ ಮಾತಲ್ವ? ವಾದ ಅಲ್ಲ ಅಂತ ಹೇಳಿ ಮಾಡಿದ್ದು ವಾದ ಏನು? ಜನನಿಯಂದ ನುಡಿಗೆ ನೀವು ಹಾಗೆ ಮಾಡಿದ್ರಿ, ಇವತ್ತು ಜನಕನಾದ ಇಂದ್ರ ಹೇಳಿದ್ದನ್ನು ಪಾಲಿಸಬೇಕಲ್ಲ, ಧರ್ಮ ಅಲ್ವ? ಅಲ್ಲ, ಹಾಗೆ ಕಟ್ಟು ಹಾಕುವುದನ್ನು ಮೀರಿ ನಾನು ಹೇಳುವುದು ಅದೊಂದು ಮಾತಿ. ಆದ್ರೆ ನಾನು ಬೇಡ್ತಾ ಇದ್ದೇನೆ. ನನಗೆ ಒಪ್ಪಿದರೆ ಆ ಮಾತನ್ನು ನಾನು ಸಾಕ್ಷಾತ್ ಮಾಡಿದಾಗ ಆಗ್ತದೆ. ಯಾವುದು? ಇಂದ್ರ ಹೇಳಿದ ಮಾತು ಅದಲ್ಲ. ಯಾಕಲ್ಲ ಗೊತ್ತಾ? ಇಂದ್ರನ ವಾಕ್ಯವನ್ನು ಪಿತೃವಾಕ್ಯವನ್ನು ಅಂಗೀಕರಿಸೋಣವೇ? ಮತ್ತೆ ಪಾಂಡುರಾಜ ಅಲ್ಲಿಲ್ಲ ಅಂತ ನಾನು ಕಣ್ಣೀರಾಗಿದೆ. ದೇಹ ಸಂಬಂಧದಿಂದ ನನಗೆ ತಂದೆ ಅಲ್ವ, ಇಂದ್ರಾಂಶ ಸಂಭೂತ ತಂದೆಯ ಮಾತು ಅಂತ ನಾವು ಒಪ್ಪಿ ನಡೆಸುವುದಿದ್ದರೆ ಪಾಂಡುವಿನ ಮಾತನ್ನೇ ಅಲ್ಲದೆ ಇಂದ್ರನ ಮಾತನ್ನಲ್ಲ. ಪಿತಾಪುತ್ರ ಸಂಬಂಧ ಅಲ್ಲಿಗೆ ಅನ್ವಯ ಅಲ್ಲ. ಅದಕ್ಕಿಂತ ಹೆಚ್ಚು ನಾನು ಆಗ ಹೇಳಿದ ಹಾಗೆ ಮನಸ್ಸೇ ಕಾಮಕ್ಕೆ ಕಾರಣವಾದದ್ರಿಂದ ಅದು ನಿಯಂತ್ರಣದಲ್ಲಿದ್ದರೆ ಮೈಯಿಂದ ಏನೂ ಆಗುವುದಿಲ್ಲ. ಹೆಣ್ಣಿಗೂ ಗಂಡಿಗೂ ಒಂದು ವ್ಯತ್ಯಾಸ ಇಲ್ಲ. ನೀನು ಎಷ್ಟು ನಿರ್ಬಂಧ ಮಾಡಿದ್ರು ಮನಸ್ಸಿಲ್ಲದ ಗಂಡು ಅಂಥದ್ದಕ್ಕೆ ಸನ್ನದ್ಧನಾಗುವುದು. ನನಗೆ ನಾನು ಪುರುಷನನ್ನುವುದೇ ಮರೆತು ಹೋಗ್ತಾ ಉಂಟು ನಿನ್ನ ಸನ್ನಿಧಿ. ತಾಯಿ ಬೇಡಿಕೊಳ್ತಾ ಇದ್ದೇನೆ, ನಿನ್ನ ಮಗನೆಂದು ಮಗನನ್ನು ನೋಡುವುದಕ್ಕೆ ಬಂದ ತಾಯಿಯಂತೆ ವಾತ್ಸಲ್ಯ ದೃಷ್ಟಿಯನ್ನು ಬೀರಿ ಹಿಂದೆ ಹೋಗು ತಾಯಿ. ಅಲ್ಲಿ ಕಾಡಬೇಡನೊಡನೆ ಹೋರಾಡಿ ಅವ ಈಶ್ವರ ಅಂತ ತಿಳಿದು ಅವನಿಂದ ಪಾಶುಪತವನ್ನು ಪಡೆದು ಎಷ್ಟು ಕೀರ್ತಿ ಏನು ಇಂದ್ರ ಕಳುಹಿದ ರಥವನ್ನು ಕರೆಸಿಕೊಂಡ, ತನ್ನಾಸನದಲ್ಲಿ ಕೂಡಿಸಿಕೊಂಡ. ಅಗ ಕುಣಿಯಿರಿ ಅಂತಂದ. ನಾವು ಕುಣಿದೆವು, ಹಾಡಿದೆವು. ನಾನು ಬಯಸಿ ಬಂದರೆ ನನ್ನನ್ನು ನಿನ್ನಂಥವನನ್ನು ನೋಡಿದರೆ ನನಗೆ ಬೇಸರವಾಗುತ್ತದೆ. ಎಂಥ ಪರಿಸ್ಥಿತಿ! ಊರ್ವಶಿಯೇ ಹೋದಳಂತೆ, ಅವ ವಶವಾಗಲಿಲ್ಲವಂತೆ ಅಂತಂದ್ರೆ ನಿನ್ನ ಕೀರ್ತಿ ಹೆಚ್ಚಾಗ್ತದೆ ಅಂತ ತಿಳ್ಕೊಂಡ್ಯೋ? ಅವ ಹೌದೋ ಅಲ್ಲವೋ ಅಂತ ಆಗ್ತದೆ ಅಷ್ಟೇ. ಹೇಳುವಾಗ ಎಷ್ಟು ಲೋಕದ ಗಂಡ ಅಂತ ಹೇಳಿ ಇಲ್ಲಿ ಬಂದ ಮೇಲೆ ಅವ ಗಂಡಸು ಹೌದೋ ಅಲ್ಲೋ ಅನ್ನೋದನ್ನು ಪರೀಕ್ಷಿಸುವುದಕ್ಕಲ್ವೇ ಇಂದ್ರ ಕಳುಹಿಸಿದ್ದು. ಇಷ್ಟೆಲ್ಲ ಹೌದಪ್ಪ, ಯುದ್ಧ ಮಾಡುವುದು ಹೌದು, ಬತ್ತಳಿಕೆಗೆ ಜನ ಹೌದು, ಭುಜಕ್ಕಲ್ಲ ಅಂತ ಆಗಿ ಹೋಗ್ತದೆ. ಏನು ಮಾಡಿದೆಯಪ್ಪ! ಆಹಾ, ಇಲ್ಲಿ ಬಂದು ಇಷ್ಟು ವೇಷ,
ನೀನು ಹೌದು, ನನಗೆ ಪುರುಷನೇ ಹೌದೋ ಅಲ್ವೋ ಅನ್ನಿಸ್ತಾ ಇದೆ. ನಿನಗಲ್ಲ, ನನಗೂ ಅನ್ನಿಸ್ತಾ ಇದೆ ಅದು. ನೀನು ಪುರುಷನೋ ಹೌದೋ ಅಲ್ಲೋ ಅಂತ. ಅಷ್ಟೇ ಅಲ್ಲ, ಹೊರಬಿದ್ದರೆ ಊರವರಿಗೂ ಅನ್ನಿಸ್ತದೆ ಈಗ ಅದು. ಇಡೀ ದೇವಲೋಕಕ್ಕೆ ಗೊತ್ತಾಗುತ್ತದೆ. ಏನು? ನನ್ನ ಸ್ತ್ರೀತ್ವವನ್ನು, ನನ್ನ ಆಕರ್ಷಣೆಯನ್ನು, ನನ್ನ ಸೌಂದರ್ಯವನ್ನು ಅಲ್ಲಗಳೆದು ಇಲ್ಲದ ನಿಯಮವನ್ನು ಹಚ್ಚಿ ಇಲ್ಲಿ ಬಂದು ಮಾತಾಡ್ತೀಯ ಅಂತ ಅದು ಸುಮ್ಮನೆ ಬಿಡ್ತೇನೆ ಅಂತ. ಏನು ತ್ರಾಸ ಕೊಡ್ತಾ ಇದ್ದಾನೆ ಅಂತ ಬಂದು ನಿಂತರೆ, ಇಂಥವನೊಬ್ಬ ಬಂದಿದ್ದಾನೆ, ಕೊಡಬಹುದು, ಹೊಸ ಸುಖವನ್ನು ನೀಡಬಹುದು, ಬಂದ ನೆನಪಿಗೆ ನನ್ನ ಸುಖವಾದರೂ ಇರಲಿ ಅಂತ ನೋಡಿದರೆ ನಿನಗೆ ಬತ್ತಳಿಕೆ ಮಾತ್ರ ಇಷ್ಟ ಅಲ್ವಾ? ತಾಯಿ ಅಂದ್ರೆ ತಾಯಿ ಅಲ್ಲ, ತಂದೆ ಅಂದ್ರೆ ತಂದೆ ಅಲ್ಲ. ಓ ತಾಯಿ ಅಂತ ಅವ ನಹುಷ ಬಂದಾಗಲೂ ಕೂಡ ನಾವು ಅವನಿಗೆ ನಮಿಸಿದವರು. ಇಲ್ಲಿ ಇಂದ್ರನಾಗುವುದಿದ್ರೆ ದೇವತೆಗಳಲ್ಲೊಬ್ಬನನ್ನು ಮಾಡುವುದಿಲ್ಲ, ಅಲ್ಲಿ ಭೂಮಿಯಲ್ಲಿ 100 ಯಾಗವನ್ನು ಮಾಡಿ ಬರಬೇಕು, ಅಲ್ಲೇ ಬಂದು. ಹಾಗಾಗಿ ನಾವಿರುವುದು, ನಾವು ನಿಯಂತ್ರಣದಲ್ಲಿರುವುದು ದೇವತೆಗಳ ನಿಯಂತ್ರಣದಲ್ಲ, ಭೂಮಿಯಿಂದ ಮೇಲೆದ್ದು ಬಂದವನ ನಿಯಂತ್ರಣದಲ್ಲಿ. ಆದ್ರಿಂದ ಭೂಮಿಯ ಗುಣವನ್ನು ಹೊತ್ತು ಬಂದವನಲ್ಲಿ ನಮಗಿರುವ ಅನುರಕ್ತಿ ಎಷ್ಟು ದೊಡ್ಡದು ಅದನ್ನು ಗಣಿಸದೆ ನಾನಾಗಿ ಬಂದರೂ ತಿರಸ್ಕರಿಸಿದೆಯಲ್ಲ. ರಕ್ಕಸಿಯನ್ನು ಒಪ್ಪಿದವನ ತಮ್ಮನೇ ನೀನು ಇಲ್ಲಿ ಬಂದು ಈ ನೀತಿಯನ್ನು ನನಗೆ ಹೇಳ್ತಾ ಇದ್ದೀಯ ಅಂತ ಆದ್ರೆ ನೀನು ಪುರುಷನಲ್ಲ. ಅಷ್ಟೇ ಅಲ್ಲ, 1 ವರ್ಷ ನಿನಗೆ ಪುರುಷತ್ವ ನಾಶವಾಗಿ ಹೋಗಿ ನರಗುರಿಯ ಶಾಪ. ನರತ್ವವನ್ನು ಕಳೆದರೆ ಕಲ್ಲಾಗಿ ಹೋಗು ಅಂತ ಹೇಳಿದ್ರು ಅದನ್ನು ಒಪ್ಪಿಕೊಳ್ಳಬಹುದಿತ್ತೋ ಏನು? ಬದುಕಿದ್ದು ಸತ್ತ ಹಾಗಾಗಿ ಹೋಯ್ತಲ್ಲ ನಮ್ಮದು. ನಪುಂಸಕನಾಗಿ ಹೋಗು 1 ವರ್ಷ. ಇದನ್ನು ತಪ್ಪಿಸುವುದಕ್ಕೆ ಹರಿಹರ ಬ್ರಹ್ಮಾದಿಗಳು ಬಂದರೂ ಸಾಧ್ಯ ಇಲ್ಲ. ಶಕ್ತಿ ಉಂಟು, ದಿವ್ಯತೆ ಉಂಟು, ಶಾಪ ಫಲಿಸಿದೆ ಫಲಿಸಿ. ಆದ್ರೆ ಅದಲ್ಲ ನಮ್ಮ ಚಿಂತೆಗೆ ಕಾರಣ. ಯಾವುದು ಧರ್ಮವೆಂದು ನಮಗೆ ಆಚಾರ್ಯರ ಉಪದೇಶದಿಂದ ಸಿದ್ಧವಾಯಿತು ಅದನ್ನು ಆಚರಿಸುವುದಕ್ಕೆ ಮುಂದಾದಾಗ ಇದು ತಪ್ಪು ಅಂತ ಹೇಳುವುದು ಅಂತಂದ್ರೆ ಹಾಗಾದ್ರೆ ಧರ್ಮ ಯಾವುದು, ಅಧರ್ಮ ಯಾವುದು?
ಭೂಮಿಯನ್ನು ಬಿಟ್ಟು ಸ್ವರ್ಗವನ್ನು ಸೇರಿ ಇಲ್ಲಿ ಆದರ ಗೌರವಗಳಿಗೆ ಪಾತ್ರನಾಗಿ